ಇನ್ನು ಬಿಡದಿ ಟೌನ್ಶಿಪ್ನ ಯೋಜನೆ ಜಟಾಪಟಿ ರಾಜಕೀಯ ವಲಯದಲ್ಲಿ ಮುಂದುವರೆದಿರುವಂತಹ ಸಂದರ್ಭದಲ್ಲಿ ಯೋಜನೆಯ ಪರಿಶೀಲನೆಗೆ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಸಮಿತಿ ರಚಿಸುವ ಮೂಲಕ ಸರ್ಕಾರ ಒಂದು ಮಹತ್ವದ ಹೆಜ್ಜೆಯನ್ನ ಇರಿಸಿದೆ. ಸಮಗ್ರವಾಗಿ ಪರಿಶೀಲಿಸಿ ವರದಿ ಸಲ್ಲಿಸೋಕೆ ತಜ್ಞರ ಸಮಿತಿಯನ್ನ ಸರ್ಕಾರ ನೇಮಕ ಮಾಡಿದೆ. 4 ಸದಸ್ಯರ ಸಮಿತಿ ವಿಶ್ರಾಂತ ಮುಖ್ಯ ನ್ಯಾಯಮೂರ್ತಿ ನರೇಂದ್ರ ಅವರ ಸಮಿತಿಯ ನೇತೃತ್ವದಲ್ಲಿ ಪರಿಶೀಲನೆ ನಡೆಸಲಾಗುತ್ತೆ. ನಿವೃತ್ತ ಮುಖ್ಯ ಕಾರ್ಯದರ್ಶಿ SV ರಂಗನಾಥ್ ಅವರು, ನಿವೃತ್ತ ಅಪರ ಮುಖ್ಯ ಕಾರ್ಯದರ್ಶಿ SR ಉಮಾಶಂಕರ್ ಅವರ ಸಮಿತಿ, ಜೊತೆಗೆ ಪ್ರಸನ್ನ ಕುಮಾರ್ ಕೂಡ ಈ ಒಂದು ಸಮಿತಿಯಲ್ಲಿ ಇರ್ತಾರೆ. ಈ ಸಮಿತಿಯನ್ನ ಹೆಡ್ ಮಾಡ್ತಾ ಇರುವಂಥದ್ದು ವಿಶ್ರಾಂತ ಮುಖ್ಯ ನ್ಯಾಯಮೂರ್ತಿ ನರೇಂದ್ರ ಅವರು ಈ ಸಮಿತಿಯ ಅಧ್ಯಕ್ಷರು. ಅವರನ್ನ ಒಳಗೊಂಡಂತೆ ನಿವೃತ್ತ ಮುಖ್ಯ ಕಾರ್ಯದರ್ಶಿ SV ರಂಗನಾಥ್ ಅವರು ಇರ್ತಾರೆ ಈ ಸಮಿತಿಯಲ್ಲಿ, ನಿವೃತ್ತ ಅಪರ ಮುಖ್ಯ ಕಾರ್ಯದರ್ಶಿ SR ಉಮಾಶಂಕರ್ ಅವರು ಇರ್ತಾರೆ. ಅದೇ ಥರ ಪ್ರಸನ್ನ ಕುಮಾರ್ ಕೂಡ ಈ ಪರಿಶೀಲನಾ ಸಮಿತಿಯಲ್ಲಿ ಇರ್ತಾರೆ. ಸೊ ಈ ಒಂದು ಸಮಿತಿ ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಸಮಗ್ರವಾಗಿ ಎಲ್ಲವನ್ನ ಪರಿಶೀಲಿಸಿ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡುತ್ತೆ. ಆ ವರದಿಯನ್ನು ಆಧರಿಸಿ ಸರ್ಕಾರ ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತೆ. ಒಂದು ಮಹತ್ವದ ಹೆಜ್ಜೆ. ಜೊತೆಗೆ ಬಿಡದಿ ಟೌನ್ಶಿಪ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ತರವಾದಂತಹ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಮತ್ತೊಮ್ಮೆ ಡೀಟೇಲ್ಸನ್ನು ನೀಡಲಿಕ್ಕೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ಈಗ ಜಾಯಿನ್ ಆಗ್ತಿದ್ದಾರೆ. ಹರೀಶ್, ಹಾಗಿದ್ರೆ ಸರ್ಕಾರ ಎಲ್ಲೋ ಒಂದು ಕಡೆ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ತಾ ಇದೆ ಅನ್ನುವಂಥ ಒಂದು ಗಂಭೀರ ಆರೋಪ ಆಯಿತು ರೈತರ ಕಡೆಯಿಂದ, ವಿಪಕ್ಷಗಳ ಕಡೆಯಿಂದ. ಆದರೆ ಸಮಿತಿಯ ರಚನೆ ಮೂಲಕ ಎಲ್ಲೋ ಒಂದು ಕಡೆ ಬೀಸೋದೊಣ್ಣೆಯಿಂದ ಪಾರಾಗಿದೆ ಅಂತ ಅನ್ಸುತ್ತಾ ಸರ್ಕಾರ? ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನಡುವೆ ವಾಕ್ಸಮರ ನಡೆಯಿತು. ಒಂದು ಹಂತದಲ್ಲಿ ಕುಮಾರಸ್ವಾಮಿ ಅವರು ನೇರವಾಗಿ ಸಿಎಂ DK ಶಿವಕುಮಾರ್ ಅವರ ರಿಯಲ್ ಎಸ್ಟೇಟ್ ಮಾಫಿಯಾ ಕಾರಣಕ್ಕಾಗಿ ಟೌನ್ಶಿಪ್ ಅನ್ನು ಇಟ್ಕೊಂಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಮಾಡಿದ್ರು. ಪ್ರತಿಯಾಗಿ ಸಿಎಂ DK ಶಿವಕುಮಾರ್ ಅವರು ಕೂಡ ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಬಿಡೋದಿಲ್ಲ, ಅದು ಮುಂದುವರಿಸ್ತೀವಿ ಅನ್ನುವಂತ ಮಾತಾಡಿದ್ರು. ಇದು ಸಾಕಷ್ಟು ಕೂಡ ರೈತರು ಒಂದು ಹಂತದಲ್ಲಿ ಕೂಡ ಜಟಾಪಟಿಗೆ ಎದುರಾಗಿದೆ, ಮತ್ತೆ ಬೇರೆ ಸ್ವರೂಪವನ್ನು ಕೂಡ ದಿನೇ ದಿನೇ ಪಡ್ಕೊಳ್ತಾ ಇದೆ. ಇದೆಲ್ಲದರ ನಡುವೆ ಕೆಲ ದಿನಗಳ ಹಿಂದಷ್ಟೇ ಸಿಎಂ DK ಶಿವಕುಮಾರ್ ಒಂದು ಮಾತನಾಡಿದ್ರು. ಸೊ ಇದರ ಸಾಧಕ ಬಾಧಕಗಳ ಅರಿಯೋದ್ರ ಬಗ್ಗೆ ಸಂಬಂಧಪಟ್ಟ ಒಂದು ಸಮಿತಿ ರಚನೆ ಮಾಡ್ತೀವಿ ಅನ್ನುವಂತ ಮಾತನಾಡಿದ್ರು. ಆ ನಿಟ್ಟಿನಲ್ಲಿ ಇದೀಗ ಸರ್ಕಾರ ಮಹತ್ವದ ತೀರ್ಮಾನವನ್ನ ಮಾಡಿದ್ದಾರೆ. ಅಂದ್ರೆ ಒಂದು ಸಮಿತಿಯನ್ನ, ಅಂದ್ರೆ ತಜ್ಞರ ಸಮಿತಿಯನ್ನ ಈಗ ರಚನೆ ಮಾಡಿದ್ರೆ ಸರ್ಕಾರ ಯೋಜನೆಯ ಪರಿಶೀಲನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ 4 ಸದಸ್ಯರ ಸಮಿತಿಯನ್ನ ಈಗ ಮಾಡಿದ್ದಾರೆ. ಆ ಒಂದು ಸಮಿತಿಯ ಅಧ್ಯಕ್ಷರು ಕೂಡ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ನರೇಂದ್ರ ಅವರು ಇರ್ತಾರೆ. ಸೊ ಉಳಿದಂತೆ ನಿವೃತ್ತ ಮುಖ್ಯ ಕಾರ್ಯದರ್ಶಿ SV ರಂಗನಾಥ್ ಅವರು ಇರ್ತಾರೆ, ಮತ್ತೆ ನಿವೃತ್ತ ಅಪರ ಮುಖ್ಯ ಕಾರ್ಯದರ್ಶಿ SR ಉಮಾಶಂಕರ್ ಅವರು ಕೂಡ ಇರ್ತಾರೆ. ಪ್ರಸನ್ನ ಕುಮಾರ್ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ. ಅಂದ್ರೆ ಒಟ್ಟಾರೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂಗೆ ಸಾಧಕ ಬಾಧಕಗಳನ್ನ ಪರಿಶೀಲನೆ ಮಾಡುವುದು, ಸೊ ಏನಾಗಿದೆ ಯೋಜನೆ, ಮತ್ತೆ ಯಾವ ರೀತಿ ಆಗ್ಬೇಕಾಗಿತ್ತು, ಏನಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ರೈತರ ಎಲ್ಲರ ಜೊತೆ ಅಭಿಪ್ರಾಯವನ್ನು ಆಲಿಸುವಂತ ನಿಟ್ಟಿನಲ್ಲಿ ಕೂಡ ಈಗ ರಾಜ್ಯ ಸರ್ಕಾರ ಸಮಿತಿ ರಚನೆ ಮಾಡಿದೆ. ಹಾಗಾಗಿ ಈ ಸಮಿತಿ ಕೊಟ್ಟ ವರದಿಯನ್ನ ಆಧರಿಸಿ ಸರ್ಕಾರ ತೀರ್ಮಾನವನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಇದು ರಚನೆ ಮಾಡಿದೆ ಅಂತ ಹೇಳಲಾಗ್ತಿದೆ. ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.